ಚೇತು ಹೊಸ ಕತೆ ಹೇಳ್ತೀಯಾ ಪ್ಲೀಸ್? ಹಸು ಕತೆನಾ? ಓಕೆ. ಈ ನೆಲದ ಮಣ್ಣಿಗೂ ನಮ್ಮ ಬದುಕಿನ ಗಾಳಿಗೂ ಒಡನಾಡಿಯಾದ ಪ್ರಾಣಿ ಮೃದುಮುಖ. ಅವಳ ಇನ್ನೊಂದು ಹೆಸರೇ ಹಸು. ಬೆಳಗ್ಗೆ ಕಣ್ಣು ತೆರೆದ ಕ್ಷಣಕ್ಕೆ ಆಕೆಯ ಮೃದುವಾದ ಮುಖ ಮೃದು ಗಾಳಿಯಂತೆ ಮನದೊಳಗೆ ಶಾಂತಿ ತುಂಬುತ್ತದೆ. ಹಾಲು ಕೊಡೋಕ್ಕೆ ಹುಟ್ಟಿದವಳು ಅಂತ ಮಾತ್ರ ಅಲ್ಲ, ಮನೆಯ ಪ್ರತಿಯೊಂದು ದೀಪವು ಬೆಳಗೋಕೆ ಕಾರಣವಾದ ಆ ಆಶೀರ್ವಾದ. ಕೃಷಿಕನ ಕೈಗೆ ಬಲ, ಮಕ್ಕಳಿಗೆ ಪೌಷ್ಟಿಕತೆ, ಗದ್ದೆಗೆ ಸಮೃದ್ಧಿ, ಈ ಎಲ್ಲವೂ ಅವಳ ಒಂದೇ ಹೆಸರಿನಲ್ಲಿ ಸೇರಿರುವ ವರ. ಆಕೆಯ ಕಣ್ಣಿನೊಳಗಿರುವ ದಯೆ ನೋಡಿದರೆ ದೇವರ ಮೂರ್ತಿಯೇ ಇದ್ದಂತೆ ಅನ್ನೋ ಭಾವ. ಹಾಗಾಗಿ ಹಸುವನ್ನು ನೋಡಿಕೊಳ್ಳೋದು, ಕಾಪಾಡೋದು, ಗೌರವದಿಂದ ವರ್ತಿಸೋದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯ ಪ್ರಾಣ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.